ಮುಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುಟುಂಬದ ವಿರುದ್ಧ ಬಿತ್ತು ಮತ್ತೊಂದು ಕೇಸ್. A4 ಜೆ ದೇವರಾಜು ಅಣ್ಣನ ಮಗಳು ಜಮುನಾ ಈಗ ದಾವೆ ಹೂಡಿದ್ದಾರೆ. ಸಿಎಂ ಪತ್ನಿ BN ಪಾರ್ವತಿ ಅವರ ವಿರುದ್ಧವೂ ಕೂಡ ದಾವೆ ಹೂಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಜಮೀನು ಅಂತ ಹೇಳುವ ಸಂಬಂಧ ಕೇಸನ್ನ ಹಾಕಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ನನಗೆ ಭಾಗ ಬೇಕು ಅಂತ ಈ ಜಮುನಾ ಅವರು ದಾವೆ ಹಾಕಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲ್ ಕೊಡಿ ಅಂತ ಜಮುನಾ ಅವರು ಈಗ ತಿರುಗಿ ಬಿದ್ದಿದ್ದಾರೆ. ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಕೂಡ ದಾವೆ ಹೂಡಿದ್ದಾರೆ. ಮುಡಾ ಕಮಿಷನರ್ ಹಾಗೂ ಡಿಸಿಯನ್ನು ಕೂಡ ಅವರ ವಿರುದ್ಧ ಪಾರ್ಟಿ ಮಾಡಿರುವ ಜಮುನಾ ಈಗಾಗಲೇ ಜಮುನಾ ಅವರು ಒಂದು ಕೇಸ್ ಹಾಕೊಂಡಿದ್ದಾರೆ. ಯಾಕೆಂದ್ರೆ ಇದು ಪಿತ್ರಾರ್ಜಿತ ಆಸ್ತಿ, ಹಾಗಾಗಿ ಈ ಆಸ್ತಿಯಲ್ಲಿ ನನಗೂ ಕೂಡ ಪಾಲ್ ಬೇಕು ಅಂತ. ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನನ್ನ ಖರೀದಿ ಮಾಡಿದ್ರು. ಅದಾದ ಬಳಿಕ ಆ ಜಮೀನ್ ಏನಿದೆ, ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನೇನಿದೆ, ಅದನ್ನ ಅರಿಶಿಣ ಕುಂಕುಮದ ಭಾಗವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿದ್ರು. ಆದ್ರೀಗ ಆ ಜಮೀನಿಗೆ ಸಂಬಂಧಪಟ್ಟಂತೆ A4 ಜೆ ದೇವರಾಜು ಅಣ್ಣನ ಮಗಳು ಜಮುನಾ ಏನಿದ್ದಾರೆ ಅವ್ರ ದಾವೆ ಹೂಡಿದ್ದಾರೆ. ಈ ಜಮೀನಿನಲ್ಲಿ ನನಗೂ ಕೂಡ ಭಾಗ ಬೇಕು, ಪಿತ್ರಾರ್ಜಿತ ಆಸ್ತಿ ಅಲ್ವಾ ಇದು, ಹಾಗಾಗಿ ಹೆಣ್ಣು ಮಗಳಿಗೂ ಕೂಡ ಭಾಗವನ್ನ ಕೊಡಬೇಕು ಅಂತ ಈಗ ಇವ್ರು ದಾವೆ ಹೂಡಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಹೊಸ ಟ್ವಿಸ್ಟ್. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನ ಕರೆಸಿ ತನಿಖೆ ಮಾಡಿದ್ದಾರೆ. ತನಿಖೆ ಆಗಿದೆ. 400 ಪುಟಗಳ ವರದಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ SP ಉದೇಶ್ ಅವರು. ಆ ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಆಗಿದೆ. ಡಿಸೆಂಬರ್ 10ನೇ ತಾರೀಕು ಈ ಕೇಸ್ನ ವಿಚಾರಣೆ ಕೂಡ ನಡೆಯುತ್ತೆ. ಮತ್ತೆ ಈ ಕೇಸನ್ನ CBIಗೆ ವಹಿಸಬೇಕಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಓಡಾಡ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಈಗ ಜಮುನಾ ಅವರು ಈ ಕೇಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ನನಗೆ ಈ 3 ಎಕರೆ 16 ಗುಂಟೆ ಜಮೀನೇನಿದೆ ಇದರಲ್ಲಿ ನನಗೆ ಭಾಗ ಬೇಕು, ಪಿತ್ರಾರ್ಜಿತ ಆಸ್ತಿ ಅಲ್ವಾ ಇದು, ಹಾಗಾಗಿ ನನಗೆ ಭಾಗ ಬೇಕು ಅಂತ ನ್ಯಾಯಾಲಯದಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಈ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು 400 ಪುಟ ವರದಿಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ SP ಉದೇಶ್ ಅವರು. ಇದರ ಬೆನ್ನಲ್ಲೇ ಈಗ ಜಮುನಾ ಅವರ ಎಂಟ್ರಿ ಆಗಿದೆ. ನನಗೂ ಕೂಡ ಈ ಜಮೀನಲ್ಲಿ ಪಾಲು ಬೇಕು, ಇದು ಪಿತ್ರಾರ್ಜಿತ ಆಸ್ತಿ ಅಂತ. ಈ ಕೇಸ್ ಈಗ ಹೇಗೆ ತನಿಖೆಗೊಳಗಾಗುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ? ಸೌಖ್ಯ ಇಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಸಂಬಂಧಪಟ್ಟಂತಹ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಆ ಒಂದು ಜಮೀನು ಪಾರ್ವತಿಯವರಿಗೆ ದಾನವಾಗಿ ಬಂದಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅದು 3 ಎಕರೆ 16 ಗುಂಟೆ ಜಮೀನನ್ನ ದೇವರಾಜು ಎಂಬುವರ ಬಳಿ ಅದನ್ನ ಕೊಂಡ್ಕೊಂಡಿರ್ತಾರೆ. ಸರ್ವೆ ನಂಬರ್ 464 ಕೆಸರೆಯ 3 ಎಕರೆ 16 ಗುಂಟೆ ಜಮೀನದು. ಆದ್ರೆ ಅಲ್ಲಿ ಮೂಲ ಮಾಲೀಕ ದೇವರಾಜು ಏನಿದ್ದಾರೆ ಅವರು ಅವರ ಸಹೋದರನಿಗೆ ಮೋಸ ಮಾಡಿ ಆ ಒಂದು 3 ಎಕರೆ 16 ಗುಂಟೆ ಜಮೀನನ್ನ ಬರೆಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನು ದೇವರಾಜು ಅವರ ಸಹೋದರ ಏನು ಮೈಲಾರಯ್ಯ ಏನಿದ್ರು ಅವರ ಮಗ ಮಂಜುನಾಥ ಸ್ವಾಮಿ ಅವರು ಇರ್ಬೋದು, ಇನ್ನುಳಿದಂತೆ ಅವರ ಮಕ್ಕಳೇನಿದ್ರು ಅವರೆಲ್ಲರ ಬಳಿಯೂ ಕೂಡ ತಮ್ಮ ಹೆಸರಿಗೆ ಜಮೀನನ್ನ ಮಾಡಿಕೊಡ್ತೇನೆ ಅಂತ ಸುಳ್ಳುಗಳನ್ನ ಹೇಳುವ ಮುಖಾಂತರ ಆ ಒಂದು ಜಮೀನನ್ನ ತನ್ನ ಹೆಸರಿಗೆ ಬರೆಸ್ಕೊಂಡು ಈಗ ಅದನ್ನ ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅವರ ಏನು ದೇವರಾಜು ಏನಿದ್ರು ಅವರ ಅಣ್ಣನ ಮಕ್ಕಳು ಈಗ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸ್ವತಃ ಮಂಜುನಾಥ ಸ್ವಾಮಿ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಕುತೂಹಲ ಇರತಕ್ಕಂಥ ಒಂದು ಕೇಸ್ ಇದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇದೆ, ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಕೇಸ್ ಹೇಳಿ. ಆದರೆ ಇಲ್ಲಿ ಜಮೀನನ್ನ ಮಾರಾಟ ಮಾಡಿರೋರು ನಮಗೂ ಕೂಡ ಮೋಸ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಇದಕ್ಕೂ ತಮಗೂ ಸಂಬಂಧ? ಸರ್, ಈಗ ಜಮೀನು ನಮ್ಮದೇನೆ. ಅದು 3 ಎಕರೆ 14 ಗುಂಟೆ ಜಮೀನು ನಮ್ಮದು. ನಮ್ಮ ತಂದೆ ಹೆಸರಲ್ಲಿತ್ತು, ಮೈಲಾರ ಹೆಸರಿನಲ್ಲಿ. ನಮ್ಮ ಚಿಕ್ಕಪ್ಪ ನಿಮ್ಮ ಹೆಸರಿಗೆ ನಾನು ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರು ನಮ್ಮ ಕೈ ಸೈನ್ ತಗೊಂಡ್ರು. ಆಮೇಲೆ ಅವ್ರ ಹೆಸರಿಗೆ ಬದಲಾವಣೆ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ನಮ್ಗೆ ಗೊತ್ತಿಲ್ಲದಂತೆ ಮೋಸಗಾರಿಕೆ ಮಾಡಿದ್ದಾರೆ ಅವರು. ಅಂದರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತೇ ಆಗಲಿಲ್ವ ಇದು? ಅವ್ರು ಮಾರಾಟ ಮಾಡಿರೋ ವಿಷಯ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದವರು 2-3 ವರ್ಷ ಆದರೂ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಸರಿ, ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಲಿಲ್ಲ. ಅವ್ರು ಒಳಗಿನೊಳಗೆ ಈ ಥರ ಕೆಲಸ ಮಾಡಿ ಮಾರಾಟ ಮಾಡಿದ್ದಾರೆ. ಅಂದರೆ ಇದು ನಿಮ್ಮ ಪಿತ್ರಾರ್ಜಿತ ಸ್ವತ್ತ ಅಥವಾ ನಿಮ್ಮ ತಂದೆಯವರು ಕೊಂಡ್ಕೊಂಡಿದ್ದ? ಯಾವ ರೀತಿ ಅದು? ಪಿತ್ರಾರ್ಜಿತ ಆಸ್ತಿನಲ್ಲಿ ನಮ್ಮ ತಂದೆ ಹೆಸರು ಬಂದಿರ್ತಕ್ಕಂಥ ಭಾಗ ಅದು. ಆ ಭಾಗದ್ದು ಇವರು ನಮ್ಮ ಹೆಸರು ಖಾತೆ, ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ಹೆಸರು ಬರಬೇಕು ಜಮೀನದು. ನಿಮಗೆ ಖಾತೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರು ನಮ್ಮನ್ನು ನಂಬಿಸಿ
ಅವ್ರು ತಮ್ಮ ಹೆಸರು ಮಾಡಿಸ್ಕೊಂಡು ಮಾರಾಟ ಮಾಡಿದ್ದಾರೆ. ಹೌದು. ಈಗ ಮೂಡ ಅಕ್ವೈರ್ ಮಾಡ್ಕೊಂಡು ಅದು ನಿವೇಶನಗಳನ್ನ ಬಡಾವಣೆ ಮಾಡುವಂತಹ ಸಂದರ್ಭ ಇರ್ಬೋದು, ಅಥವಾ ಈಗ ಏನು ಪಾರ್ವತಿ ಅವರ ಅಂದ್ರೆ CM ಅವರ ಪತ್ನಿಗೆ ಸಂಬಂಧಪಟ್ಟಂತ ಕೇಸ್ ಬಂದಂತಹ ಸಂದರ್ಭ ಇರ್ಬೋದು, ಇದು ಯಾವಾಗಲೂ ಕೂಡ ಈಗ ಆಗಿರತಕ್ಕಂಥ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಆಗಲಿಲ್ಲ? ಈ ಬೆಳವಣಿಗೆ ನಮ್ಗೆ ಏನು ಗೊತ್ತಿಲ್ಲ, ಯಾಕಂದರೆ ಅದು ನಮಗೆ ಯಾವುದೇ ಮೂಡದಿಂದ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ಹಾಗಾಗಿ ಇವ್ರ ಕಡೆಯಿಂದ ನಮ್ಗೆ ಯಾವುದು ಬಂದಿರಲಿಲ್ಲ. ನಾವು ತಟಸ್ಥವಾಗಿದ್ವಿ, ನಮಗೇನು ಬಂದಿಲ್ಲ ಯಾವಕ್ಕೆ ಈಗ ಅದ್ರ ಬಗ್ಗೆ ಇದನ್ನೋದು ಅಂತ. ಜಮೀನ್ ಹತ್ರ ಹೋಗಿ ಬರ್ತಾ ಇದ್ರ? ಜಮೀನು ಚಿಕ್ಕವರಾಗಿದ್ದ ಹೋಗ್ತಿದ್ದೋ, ಆ ನಂತರ ನಾವು ಹೋಗ್ತಿರ್ಲಿಲ್ಲ, ಅದಾಗೆ ಪೆಂಡಿಂಗ್ ಇತ್ತು ಜಮೀನು. ಅಂದ್ರೆ ಯಾಕೆಂದ್ರೆ ಜಮೀನು ನಿಮ್ದು ಅಂತ ಹೇಳಿದ್ಮೇಲೆ ನಿಮಗೆ ಒಂದಷ್ಟು ಕಂದಾಯ ಕಟ್ಟಬೇಕು ಅಥವಾ ಅದನ್ನ ನೋಡ್ಕೊಳ್ಬೇಕು, ಮೇಂಟೈನ್ ಮಾಡಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ ನಿಮ್ದಾದ್ರೆ. ಅದನ್ನೆಲ್ಲ ಯಾಕೆ ನೀವು ಮಾಡ್ತೀರಿ? ಅದು ನಮಗೆ ಅಷ್ಟು ಅನುಭವ ಇರಲಿಲ್ಲ. ಆವಾಗ ಕಂದಾಯ ಕಟ್ಟೋದು ನಾವು ಕಟ್ಬೋದಾಗಿತ್ತು. ನಮಗೆ ಜಮೀನು ನಮ್ಗೆ ಇದೇ ಇಲ್ವೋ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಯಾಕಂದರೆ ನಮ್ಮ ತಂದೆಯವರು ಇದೇ ಇದೆ ಅಂತಂದಿರು, ನಾವು ಕೆಲಸ ಕಾರ್ಯಗಳು ಸೇರ್ಕೊಂಡ್ಮೇಲೆ ನಾವು ಆ ಕಡೆ ಇಲ್ಲಿಗೆ ಹೋಗ್ಕೊಂಡು ಬಂದು ಕಂದಾಯ ಖಾತೆ ಕಟ್ಟೋದಕ್ಕೆ ನಮ್ಗೆ ಅಷ್ಟು ಐಡಿಯಾ ಸಿಗಲಿಲ್ಲ. ಹಾಗಾಗಿ ಅದಂಗೆ ಪೆಂಡಿಂಗ್ ಇತ್ತು. ಒಟ್ಟು ನನ್ನ ತಂದೆ ಹೆಸರಲ್ಲಿ ಇದ್ದಂತ ಜಮೀನು ಅದಷ್ಟೇ. ಅಂದ್ರೆ ನಿಮಗೆ ಮೋಸ ಮಾಡಿರೋದು ನಿಮ್ಮ ಚಿಕ್ಕಪ್ಪ ಅವರು. ಚಿಕ್ಕಪ್ಪ ಅಂದ್ರೆ ಈಗ ನಿಮ್ಮ ತಾತ ಅವರು, ನಿಮ್ಮ ತಾತ ಅವ್ರ ಹೆಸರಲ್ಲಿ ಇದ್ದಿದ್ದ ಇದು ಜಮೀನು ಅಥವಾ ನಿಮ್ಮ ತಂದೆಯವ್ರ ಹೆಸರಲ್ಲಿ? ನಿಂಗ ಅವರು ಜಾರ ಅನ್ನೋರು ತಾತನಿಂದ ತಂದೆ ಹೆಸರು ಬಂದಿತ್ತು ಜಮೀನದು. ನಿಮ್ಮ ತಂದೆ ಹೆಸರು? ತಂದೆ ಹೆಸರಿಗೆ. ಈಗ ಬೇರೆ ಇದ್ದಂಥ ಜಮೀನೆಲ್ಲ ಅವರವರು ಮಾರಾಟ ಮಾಡ್ಕೊಂಡ್ರು. ಇದೊಂದು ಮಾತ್ರ ನಮ್ಮ ತಂದೆ ಹೆಸರು ಉಳ್ಕೊತ್ತದು. ನಮ್ಮ ಚಿಕ್ಕಪ್ಪನು ದೊಡ್ಡಪ್ಪನು ಇಬ್ಬರು ಸೇರಿ ಬರ್ಕೊಟ್ಟಿದ್ದಾರೆ. ಅದಕ್ಕೂ ಖುಲಾಸೆ ಆಗಿದೆ ನಮ್ಮ ತಂದೆ ಹೆಸರಿಗೆ. ಅದು ಹಾಗೆ ಉಳ್ಕೊ ಬಂದಿತ್ತು. ನೀವು ಎಷ್ಟು ಜನ ಮಕ್ಕಳು? ನಾನು, ನಮ್ಮ ಅಕ್ಕ ಜಮುನಾ, ನಾನು ಇಬ್ಬರೇ. ಈಗ ನೀವಿಬ್ರು ನಿಮ್ಮ ಚಿಕ್ಕಪ್ಪನ ಮೇಲೆ ಕೇಸ್ ಕೊಟ್ಟಿದ್ದೀರಿ, ಏನು ಒತ್ತಾಯ ಮಾಡ್ತೀರಾ? ಈಗ ನಮ್ಮ ಆಸ್ತಿ ನಮ್ಗೆ ಬರಬೇಕು, ಹಾಗಾಗಿ ನಾವು ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಕೊಡಲಿ. ಅಂದ್ರೆ ಇದರಲ್ಲಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ದೂರ ಇಲ್ಲ ಇದರಲ್ಲಿ? ನಾವು ಅವ್ರ ಬಗ್ಗೆ ದೂರ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ನಾವು ಅವ್ರಿಗೆ ಯಾವುದು ನಮ್ಮದು ಯಾವುದೇ ವಿಚಾರ ಕರೆಸ್ಪಾಂಡೆನ್ಸ್ ಇಲ್ಲ ಅವ್ರ ಹತ್ರ. ಜಮೀನು ನಮ್ಮದು ಅನ್ನೋಕ್ಕೂ ನಮಗೂ ರೈಟ್ಸ್ ಇಲ್ಲ. ಅಲ್ಲಿ ಅವ್ರ ಮುಂದೆ ತಗೊಂಡಿದ್ದಾರೆ, ಯಾರ ಮುಖ ತಗೊಂಡ್ರೆ ಅವರೇ ಹೊಣೆ. ನಮಗೆ ಯಾರು ಹೊಣೆ? ಈಗ ನಮ್ಮ ಚಿಕ್ಕಪ್ಪ ದೇವರಾಜ್ ಅವರ ಹೊಣೆ. ನಾವು ಅವ್ರನ್ನೇ ಕೇಳ್ತೀವಿ, ತಗೊಂಡವ್ರ ಬಗ್ಗೆ ನಾವು ಕೇಳಕ್ಕೆ ಬರಲ್ಲ. ಸಂಪರ್ಕ ಮಾಡಿದ್ದೀರಾ ದೇವರಾಜ್ ಅವ್ರನ್ನ? ಮಾಡಿದ್ವಿ ಮಧ್ಯೆ, ಅದು ಯಾಕೋ ರೆಸ್ಪಾಂಡ್ ಮಾಡಲ್ಲ ಸರಿಯಾಗಿ. ಅವರು ಸುಮ್ಮನೆ ಆದ್ವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮಂಜುನಾಥ್ ಅವರ ಮಾತುಗಳು. ಮುಖ್ಯವಾಗಿ ಇಲ್ಲಿ ಸೌಖ್ಯ ದೇವರಾಜು ಏನಿದ್ದಾರೆ, ಅವರು ತಮ್ಮ ಅಣ್ಣನಿಗೆ ಜಮೀನನ್ನ ಮೋಸ ಮಾಡಿ ತಮ್ಮ ಹೆಸರಿಗೆ ಬರೆಸಿಕೊಂಡು ತದನಂತರ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರಿಗೆ ಮಾರಾಟವನ್ನು ಮಾಡಿದ್ದಾರೆ. ಮಾರಾಟ ಮಾಡಿದ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಆ ಒಂದು 3 ಎಕರೆ 16 ಗುಂಟೆ ಜಮೀನನ್ನ ತಮ್ಮ ಸಹೋದರಿ ಪಾರ್ವತಿ ಅವರಿಗೆ ದಾನವಾಗಿ ಹರಿಶಣ ಕುಂಕುಮಕ್ಕೆ ಕೊಟ್ಟಿದ್ದಾರೆ. ತದನಂತರ ಅದು ಮೂಡಾಗೆ ಅಕ್ವೈರ್ ಆಗಿ ಮೂಡಾದಿಂದ 14 ನಿವೇಶನಗಳನ್ನು ಕೊಡಲಾಗಿದೆ. ಆ 14 ನಿವೇಶನಗಳು ಸಮಾನಾಂತರ ಬಡಾವಣೆಯಲ್ಲಿ ಕೊಟ್ಟಿಲ್ಲ, ಪ್ರತಿಷ್ಠಿತ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ಕೇಸು ಆರಂಭವಾಗಿರ್ತಕ್ಕಂಥದ್ದು. ಆದರೆ ಈಗ ಆ ಒಂದು ಕೇಸು ಏನು ತನಿಖೆ ಆಗ್ತಾ ಹೋಗ್ತಾ ಇದ್ದಂತೆ, ಜೊತೆಗೆ ಜಮೀನಿನ ಮೂಲ ಮಾಲೀಕರೇನಿದ್ದಾರೆ ಅವರು ನಮಗೆ ಜಮೀನನ್ನ ತಮ್ಮ ಚಿಕ್ಕಪ್ಪ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಗ ದೂರನ್ನು ದಾಖಲಿಸಿದ್ದಾರೆ. ಇದು ಯಾವ ರೀತಿಯಾಗಿ ತನಿಖೆ ಹೋಗುತ್ತೆ, ಇದರಿಂದ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸೌಖ್ಯ ಪುನೀತ್, ಅಂದ್ರೀಗ ದೇವರಾಜು ಮತ್ತೆ ಈಗ ಜಮುನಾ ಮತ್ತು ಮಂಜುನಾಥ ಸ್ವಾಮಿ, ಈ ಜಮೀನ್ ಅಂತ ಬಂದಾಗ ಇಲ್ಲಿ ಮಂಜುನಾಥ ಸ್ವಾಮಿ ಮತ್ತೆ ಜಮುನಾಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಮೋಸ ಮಾಡಿ ದೇವರಾಜು ಅವರು ಜಮೀನನ್ನ ತಮ್ಮ ಹೆಸರಿಗೆ ಪಡ್ಕೊಂಡು ಅದಾದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಾರೆ. ಆ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪತ್ನಿ ಪಾರ್ವತಿ ಅವರಿಗೆ, ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮಾರಾಟ ಮಾಡಿರೋದು. ಈಗ ಈ ಕೇಸನ್ನ ಮತ್ತೆ ಯಾವ ರೀತಿಯಾಗಿ ರೀ ಓಪನ್ ಮಾಡ್ತಾರೆ ಅಂದ್ರೆ ಇವರು ವಂಶವೃಕ್ಷವನ್ನ ಇಟ್ಕೊಂಡು ಈಗ ತನಿಖೆಯನ್ನ ಶುರು ಮಾಡಬೇಕಾಗುತ್ತೆ. ಅದ್ಯಾವ ನಿಟ್ಟಿನಲ್ಲಿ ಹೋಗುತ್ತೆ ಅಂತ? ಖಂಡಿತವಾಗಿ ಸೌಖ್ಯ. ಯಾಕೆಂತ ಹೇಳಿದ್ರೆ ಈಗ ಅವರು ನ್ಯಾಯಾಲಯದಲ್ಲಿ ಏನು ದೂರನ್ನು ದಾಖಲಿಸಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಕ್ಕಾಗಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂತೆ ಆಗಲಿ ಇಲ್ಲಿ ಯಾವುದೇ ರೀತಿಯಾದಂತಹ ದೂರು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ತಮ್ಮ ಚಿಕ್ಕಪ್ಪ ತಮಗೆ ಮೋಸ ಮಾಡಿ ಮತ್ತೊಬ್ಬರಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಹೀಗಾಗಿ ನಮಗೆ ಅದರಲ್ಲಿ ಭಾಗ ಬರಬೇಕು. ಯಾಕೆಂತ ಹೇಳಿದ್ರೆ ಹಿಂದೆ ದೇವರಾಜುಗಿಂತ ಮುಂಚೆ ಆ ಒಂದು ಜಮೀನೆಲ್ಲವೂ ಕೂಡ ತಮ್ಮ ತಂದೆ ಅವರ ಹೆಸರಲ್ಲಿತ್ತು, ಮೈಲಾರಯ್ಯ ಅನ್ನೋರ ಹೆಸರಿನಲ್ಲಿತ್ತು. ಆದರೆ ಆ ಹೆಸರಿನಲ್ಲಿದ್ದಂತಹ ಮೈಲಾರಯ್ಯ ತೀರಿಕೊಂಡ ನಂತರ ಆ ಒಂದು ಜಮೀನನ್ನ ಮಂಜುನಾಥ ಸ್ವಾಮಿ ಜೊತೆಗೆ ಜಮುನಾ ಏನಿದ್ದಾರೆ ಮೈಲಾರಯ್ಯ ಅವರ ಪುತ್ರ ಮತ್ತೆ ಪುತ್ರಿ ಏನಿದ್ದಾರೆ ಅವರ ಹೆಸರಿಗೆ ಆ ಒಂದು ಜಮೀನು ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ದೇವರಾಜು ಏನ್ ಮಾಡಿರ್ತಾರೆ, ನಿಮ್ಮ ಹೆಸರಿಗೆ ಮಾಡಿಸಿಕೊಡ್ತೇನೆ ಅಂತ ಹೇಳಿ ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳುವ ಮುಖಾಂತರ ಇಲ್ಲಿ ಮೋಸವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಚಿಕ್ಕಪ್ಪ ತಮಗೆ ಮೋಸ ಮಾಡಿದ್ದಾರೆ, ಇಷ್ಟು ದಿನಗಳ ಕಾಲ ನಮಗೆ ಗಮನಕ್ಕೆ ಬಂದಿಲ್ಲ. ಆದ್ರೆ ಈಗ ಏನು ಈ ಒಂದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಕೇಸ್ ಏನು ಎಲ್ಲ ಕಡೆ ಪ್ರಸ್ತಾಪ ಆಗಿದೆ, ಆ ಒಂದು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಈಗ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಆ ಒಂದು ದೂರನ್ನು ದಾಖಲಿಸಿದ್ದೇವೆ.
ಬಂದಿದ್ದೇವೆ, ನಮಗೆ ನ್ಯಾಯಾಲಯಕ್ಕೆ ದೂರನ್ನು ಕೊಟ್ಟಿದ್ದೇವೆ, ಅಲ್ಲಿ ತನಿಖೆ ಆಗುತ್ತೆ, ನಮ್ಮ ಪಿತ್ರಾರ್ಜಿತ ಸ್ವತ್ತು ಅಂತ ಅಂದಾಗ ನಮಗೆ ಅದು ಭಾಗ ಬರಬೇಕಾಗುತ್ತೆ ಅಂತ ಅನ್ನೋದು ಒತ್ತಾಯ ಇವ್ರದಿರ್ತಕ್ಕಂಥದ್ದು. ಆದ್ರೆ ಈಗ ಅಲ್ಲಿ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದೇ ಕುತೂಹಲ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಮಾರಾಟ ಆಗಿದೆ, ಮೂಡ ಅಕ್ವೈರ್ ಮಾಡಿದೆ, ಮೂಡ ಬದಲಿ ನಿವೇಶನಗಳನ್ನು ಕೊಟ್ಟಿದೆ, ಜೊತೆಗೆ ಬದಲಿ ನಿವೇಶನಗಳನ್ನು ಕೊಡೋದ್ರ ಜೊತೆಗೆ ಅದು ಏನು ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಆಗಿದೆ, ಈ ತರದ ಎಲ್ಲ ದೂರುಗಳಿದಾವೆ, ಸಾಕಷ್ಟು ಗೊಂದಲಗಳಿದಾವೆ. ಇದೆಲ್ಲದಕ್ಕೂ ಕೂಡ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ತನಿಖೆಯಿಂದ ಯಾರ್ಯಾರಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗ್ತವೆ, ಯಾರಿಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಇಲ್ಲಿ ಮುಖ್ಯವಾದಂತಹ ಅಂಶ ಇರತಕ್ಕಂಥದ್ದು. ಹೀಗಾಗಿ ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದೇ ಕುತೂಹಲ ಇರತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಲೈವ್ ಡೀಟೇಲ್ಸ್ಗೆ.